ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಓಕೆ ಮೇಡಮ್, ಹೇಳಿ, ಈಗ ನಿಮ್ಮ ವಿರುದ್ಧ ಇರೋವಂಥದ್ದು, ನೀವು ಪಾಕಿಸ್ತಾನದ ಮೂಲದ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ದೇಶ ವಿರೋಧಿ ಚಟುವಟಿಕೆ ಮಾಡ್ತೀರಾ ಅಂತ ಒಂದು ಆರೋಪ ಮಾಡಿರುವಂಥದ್ದು ತುಮಕೂರಲ್ಲಿ. ಒಂದು ಸಂಸ್ಥೆ ಇದೆ ಸರ್, ಅದು ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಅಂತ ಇದೆ. ಬಟ್ ಅದು ಪಾಕಿಸ್ತಾನದಲ್ಲ, ಅದು ಹೆಡ್ ಆಫೀಸ್ ಲಂಡನಲ್ಲಿದೆ. ಅದು ಇನ್ನೊಂದು ಏನೋ ಫೌಂಡೇಶನ್ ಇದೆ, ಇನ್ನೊಂದು ಯಾವುದೋ ಹೆಸರು ಹೇಳಿದ್ರಲ್ಲ, ಅದು ಅಲ್ಲ ಇನ್ನೊಂದು ಯಾವ್ದು ಹೇಳಿದ್ದು ನೀವು, ಅಂಜುಮನ್ ಸರ್ಫರಾನ್ ಇಸ್ಲಾಂ. ಅದಕ್ಕೂ ಇದಕ್ಕೂ ಏನೂ ಲಿಂಕ್ ಇಲ್ಲ, ಅದೇ ಬೇರೆ ಇದೇ ಬೇರೆ. ಬಟ್ MFI ಇದೆ, ಇಂಟರ್ನ್ಯಾಷನಲ್ ಫೌಂಡೇಶನ್ ಇದೆ. ಅದರದ್ದು ಮುಖ್ಯ ಹೆಡ್ ಬಂದು ಸೈಯದಿ ಯೂನುಸ್ ಅಲ್ಗೋಹರ್ ಅಂತ. ಅವ್ರನ್ನ ನಾವು ನೋಡ್ತೀವಿ, ಫಾಲೋ ಮಾಡ್ತಾ ಇದ್ದೀವಿ. ಬಟ್ ಅವರು ಯೂಟ್ಯೂಬಲ್ಲಿ ನೋಡ್ತೀವಿ ಸರ್, ಯೂಟ್ಯೂಬ್ ಆನ್ಲೈನ್ ಡೈಲಿ ಬರ್ತಾರೆ. ಬಟ್ ಅವರು ಯಾವುದೇ ತರಹದ ಅಶಾಂತಿ ಅಹಿಂಸೆ ಕಲಿಸೋದಿಲ್ಲ. ಅವ್ರ ಜ್ಞಾನ ಓನ್ಲಿ ಪ್ರೇಮ ಶಾಂತಿ ಪೂರ್ವಕ ಇದೆ. ಅದಕ್ಕೋಸ್ಕರ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಫಾಲೋ ಮಾಡ್ತಾ ಇರೋದು, ನೋಡ್ತಾ ಇರೋದು. ಅದು MFI ಒಳಗಡೆ ಯಾವ ಜನ ಏನು ಮಾಡ್ತಾ ಇದ್ದಾರೆ, ಯಾವ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ, ನನಗೇನು ಗೊತ್ತಿಲ್ಲ. ಅದಕ್ಕೂ ನನಗೂ ಯಾವುದೂ ಸಂಬಂಧ ಇಲ್ಲ. ಪಾಕಿಸ್ತಾನ ಕಡೆಯಿಂದನೂ ನನಗೆ ಯಾವುದೂ ಸಂಬಂಧ ಇಲ್ಲ. ಅದಕ್ಕೂ ನನಗೂ ಲಿಂಕ್ ಇಲ್ಲ. ಇಲ್ಲ, ಅದು ಪಾಕಿಸ್ತಾನಲ್ಲಿ ಇರಬಹುದು. ಪಾಕಿಸ್ತಾನಲ್ಲಿ ಇರೋರು ತುಂಬ ಜನ ಇದ್ದಾರೆ, ನಮ್ಮವರು ತುಂಬ ಜನ, ಅವ್ರಿಗೂ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ನನಗೇನು ಅದರಿಂದ ಅಭ್ಯಂತರ ಇಲ್ಲ. ಪಾಕಿಸ್ತಾನದಲ್ಲಿದ್ದಾರೋ ಅಮೇರಿಕಾದಲ್ಲಿದ್ದಾರೋ ನಾನು ಫಾಲೋ ಮಾಡ್ತಾ ಇದ್ದೀನಿ ಅವ್ರ ಟೀಚಿಂಗ್ಸ್ ನೋಡಿ. ಈಗ ಪಾಕಿಸ್ತಾನದಿಂದ ಬಂದು ಇಲ್ಲಿ ಅಕ್ರಮವಾಗಿ ವಾಸ ಮಾಡಿದವರು, ಅದೇ ಸಂಘಟನೆಯ ಸದಸ್ಯರಾಗಿದ್ದವರು, ಇಲ್ಲಿ ಅವ್ರ ಮೇಲೆ ಈ ಹಿಂದೆ ಕೇಸ್ ಆಗಿತ್ತು. ಸೊ ಅದೇ ರೀತಿಯಲ್ಲಿ ನೀವು ಕೂಡ ಇದ್ದೀರಾ ಅನ್ನೋದು ಅವರ ಆರೋಪ. ಇಲ್ಲ ಸರ್, ಅದಕ್ಕೂ ನನಗೂ ಯಾವುದೂ ಸಂಬಂಧ ಇಲ್ಲ. ನಾನು ಇದೆ ತುಮಕೂರವರು ಸರ್, ಇಲ್ಲೇ ಹುಟ್ಟಿ ಬೆಳೆದಿರೋದು, ಇಲ್ಲೇ ಎಜುಕೇಷನ್ನು ಇಲ್ಲೇ ಸರ್. ನಾನು 1-2-3 ಇಯರ್ಸಿಂದ ಮಾಡ್ತಾಯಿದ್ದೀನಿ ಸರ್. ಅದು ಯೂಟ್ಯೂಬ್ ನೋಡಬೇಕಾದ್ರೆ ಬೇರೆ ಬೇರೆ ತರಹ ಸಾಂಗ್ಸು ಅದು ನೋಡಬೇಕಾದ್ರೆ ನನಗೆ ಇದು ಸೈಯದಿ ಯೂನುಸ್ ಅಲ್ಗೋಹರ್ ಅನ್ನಲ್ಲ, ಅವ್ರದ್ದು ಟೀಚಿಂಗ್ಸು ಮುಂದೆ ಬಂತು. ನಾವು ದೇವರ ಹತ್ರ ಹೇಗೆ ಹೋಗ್ಬೋದು, ತಲುಪಬಹುದು ಅಂತ ನೋಡಿಬಿಟ್ಟು ಆ ವಿಡಿಯೋ ನನಗೆ ತುಂಬ ಇಷ್ಟ ಆಯಿತು. ಅದೇನು ಹೇಳಿದ್ರು ಅಂದರೆ, ಅವತ್ತು ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಶುದ್ಧ ಮಾಡಿಕೊಂಡ್ರೆ, ನಮ್ಮ ಹೃದಯ, ಮನುಷ್ಯನ ಹೃದಯ ದೇವರ ವಾಸಸ್ಥಳ, ಅದನ್ನು ಶುದ್ಧ ಮಾಡಿಕೊಳ್ಳಿ ಅಂತ ಹೇಳಿದ್ರಲ್ಲ. ಅದು ಒಂದು ಶುದ್ಧ ಆದರೆ ನಾವು ಯಾವುದೇ ತರಹದ ಅಹಿಂಸೆ ಮಾಡೋಕ್ಕೆ ಹೋಗಲ್ಲ. ಅದು ದೇವರು ಯಾವಾಗ ನಮ್ಮ ಹೃದಯದಲ್ಲಿ ಬರುತ್ತಾನೋ ಆವಾಗ ನಾವು ಎಲ್ಲರಿಗೂ ಪ್ರೀತಿಯಿಂದ ಕಾಣುತ್ತೀವಿ. ಆ ಮೆಸೇಜ್ ಕೊಟ್ಟರಲ್ಲ, ಆ ಸಂದೇಶ ನನಗೆ ತುಂಬ ಇಷ್ಟ ಆಯಿತು. ಅವತ್ತಿಂದ ಅವ್ರಿಗೆ ನೋಡ್ತಾ ಇದ್ದೀನಿ ಅಷ್ಟೇ, ಫಾಲೋ ಮಾಡ್ತೀನಿ. ಅದು ನನಗೆ ಗೊತ್ತಿಲ್ಲ ಸರ್, ಅವ್ರಿಗೆ ಅರ್ಥ ಆಗಬೇಕು. ಅದು ನಮ್ಮದ್ರಲ್ಲಿ ಏನಂದರೆ ಶರಿಯತ್ ತರೀಖತ್ ಅಂತ ಇದೆ, ಪಾರ್ಟ್ಸ್ ಇದ್ದಾವೆ, ತುಂಬ ತರಹದ್ದು ಇದೆ ನಮ್ಮ ಇಸ್ಲಾಮಲ್ಲಿ. ಶರಿಯತ್ ತರೀಖತ್ಗೆ ಆಗಲ್ಲ. ಶರಿಯತ್ ಏನಂದರೆ ಮದ್ರಸಾ ಮಸೀದಿ ಬನ್ನಿ ಅಂತಾರೆ. ಮಸೀದಿಯ ಜನ ಏನು ಮಾಡ್ತಾರೆ ಅಂದರೆ, ಅವ್ರ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಆಗಬೇಕು, ನಾವೆಲ್ಲ ಏನು ಮಾಡಬೇಕು, ಮದ್ರಸೆಗೆ ಹೋಗಿ ಮದ್ರಸಾ ತಾಲೀಮ್ ಕಲಿಬೇಕು. ಅವ್ರು ಅದಕ್ಕಿಂತ ಮುಂದೆ ಯಾವುದು ಮಾತಾಡಲ್ಲ. ತರೀಖತ್ ದೇವ್ರ ಹತ್ರ ಹೇಗೆ ತಲುಪಬೇಕು ಅದು ಏನೂ ಹೇಳಲ್ಲ. ಬೇರೆ ಇಲ್ಲೇ ಏನು ನಾವು ನಮಾಜ್ ಹೇಗೆ ಮಾಡಬೇಕು, ಸ್ನಾನ, ಬಟ್ಟೆ ಹೇಗೆ ಹಾಕ್ಕೋಬೇಕು, ಅಷ್ಟೇ ಶರಿಯಾ ಅವ್ರದ್ದು. ನನಗೇನು ಲಾಭ ಇಲ್ಲ ಸರ್, ಅವ್ರು ಯಾರು ಗೊತ್ತಿಲ್ಲ ನನಗೆ. ಸೈಯದಿ ಯೂನುಸ್ ಅಲ್ಗೋಹರ್ ಅನ್ನಲ್ಲ ಅಲ್ಲ ಸರ್, ಸೈಯದಿ ಯೂನುಸ್ ಅಲ್ಗೋಹರ್ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಯಾವತ್ತೂ ಭೇಟಿಯಾಗಿಲ್ಲ ಅಷ್ಟೇ ಸರ್. ಏನು ಆನ್ಲೈನ್ ನೋಡ್ತಾ ಇದ್ದೀನಿ ಅಷ್ಟೇ, ಯೂಟ್ಯೂಬ್ ಬೇರೆ, ಯೂಟ್ಯೂಬಲ್ಲಿ ನೋಡೋದಷ್ಟೇ ಸರ್. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.